ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತೆ ಮೇಲೆ ಮತ್ತೆ ಅತ್ಯಾಚಾರ. ಎರಡನೇ ಬಾರಿಗೆ ಗರ್ಭಿಣಿಯಾದ 15 ವರ್ಷದ ಬಾಲೆ. 4-5 ವಾರಗಳ ಹಿಂದೆ ಅಪ್ರಾಪ್ತೆಗೆ ಹೆರಿಗೆಯಾಗಿತ್ತು. ಹೆರಿಗೆಯಾಗಿದ್ದ ಮಗು ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದೆ. ಮಗುವನ್ನ ಮಾರಾಟ ಮಾಡಿದ್ದ ಬಾಲಕಿಯ ಪೋಷಕರು ಇದೀಗ ಮತ್ತೆ ಆ ಬಾಲಕಿ ಗರ್ಭಿಣಿ ಅನ್ನೋದು ಗೊತ್ತಾಗ್ತಿದೆ. ವೈದ್ಯರ ವಿರುದ್ಧವೂ ಕೂಡ ಗಂಭೀರ ಆರೋಪ ಕೇಳಿಬಂದಿದೆ. 15 ವರ್ಷ 6 ತಿಂಗಳ ಬಾಲಕಿಯನ್ನ ಪುಸಲಾಯಿಸಿ ಅತ್ಯಾಚಾರವನ್ನ ಮಾಡಿರುವುದು ಬೆಳಕಿಗೆ ಬಂದಿದೆ. ಉಣಕಲ್ ರೈಲ್ವೆ ಬ್ರಿಡ್ಜ್ ಬಳಿ ಕರ್ಕೊಂಡು ಹೋಗಿ ಅತ್ಯಾಚಾರವನ್ನ ಎಸಗಿರುವ ಆರೋಪ. ಅತ್ಯಾಚಾರ ಮಾಡಿದ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಾಲಕಿಯ ತಂದೆ ತಾಯಿ ಇಬ್ಬರು ವೈದ್ಯರ ಮೇಲೂ ಕೂಡ ಕೇಸ್ ಆಗಿದೆ. ತಂದೆ ತಾಯಿಗೆ ಗೊತ್ತಿದ್ರೂ ಕೂಡ ಪ್ರಕರಣವನ್ನ ಮರೆಮಾಚಿದ ಹಿನ್ನೆಲೆಯಲ್ಲಿ ಕೇಸ್ ಆಗಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 15 ವರ್ಷದ ಬಾಲೆ 4-5 ವಾರಗಳ ಹಿಂದೆಯಷ್ಟೇ ಹೆರಿಗೆಯಾಗಿತ್ತಂತೆ. ಮಗುವನ್ನ ಮಾರಾಟ ಮಾಡಿದ್ರು ಅನ್ನೋ ಆರೋಪ ಇತ್ತು. ಇದೀಗ ಮತ್ತೆ ಅದೇ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಎಸಗಲಾಗಿದೆ ಅನ್ನೋ ಆರೋಪ. ಇಷ್ಟೆಲ್ಲ ಆಗಿದೆ ಆ ಬಾಲಕಿಯ ಜೀವನದಲ್ಲಿ. ಆದರೂ ಕೂಡ ಆಕೆಯ ತಂದೆ ತಾಯಿ ಎಲ್ಲವನ್ನ ಮರೆಮಾಚಿದ್ರು, ಎಲ್ಲವನ್ನೂ ಮುಚ್ಚಿಡುವಂತಹ ಕೆಲಸವನ್ನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದಂತಹ ವೈದ್ಯರಿಗೂ ಕೂಡ ಶಾಕ್ ಅನ್ನ ಕೊಡಲಾಗಿದೆ. ಅವರ ವಿರುದ್ಧವೂ ಕೂಡ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾ ಅಧಿಕಾರಿಯಾಗಿರುವ ಪ್ರಕಾಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಿಜಕ್ಕೂ ಕೂಡ ಈ ಒಂದು ಘಟನೆ ನೋಡಿದ್ರೆ ಪೋಷಕರು ಯಾವ ರೀತಿಯ ಮೆಂಟಾಲಿಟಿಯಲ್ಲಿ ತಮ್ಮ ಮಗಳನ್ನ ಕಾಪಾಡಿಕೊಳ್ಬೇಕು ಅಥವಾ ಮಾನ ಮರ್ಯಾದೆಗೆ ಅಂಜಿ ಅದನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ, ಇದೇ ರೀತಿ ಮುಚ್ಚಿಡ್ತಾ ಹೋದ್ರೆ ಈ ರೀತಿ ಪ್ರಕರಣಗಳು ಬೆಳಕಿಗೆ ಬರೋದಾದ್ರೂ ಹೇಗೆ, ಇಂಥವನ್ನ ಕಡಿವಾಣ ಹಾಕೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಪ್ರಕಾಶ್ ಅವರೇ, ತಾವೇನ್ ಹೇಳ್ತೀರಿ? ಖಂಡಿತವಾಗಿ ಮೇಡಮ್, ಪೇರೆಂಟ್ಸು, ಪಾಲಕರು, ಪೋಷಕರೆಲ್ಲ ತಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಇಂಥ ಪ್ರಕರಣಗಳನ್ನ ಬಚ್ಚಿಡ್ತಾ ಇದಾರೆ ಮೇಡಮ್. ಹೌದು. ಆದ್ರೆ ಇಂಥ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕಂತಂದ್ರೆ ಇಂಥ ಪ್ರಕರಣಗಳು ಬೆಳಕಿಗೆ ಬರುವುದು ಮುಖ್ಯವಾಗುತ್ತೆ ಮೇಡಮ್. ಒಬ್ಬರಿಗೆ ಇಂಥ ಪ್ರಕರಣದೊಳಗೆ ಶಿಕ್ಷೆ ಆದ್ರೆ ಬೇರೆದವ್ರಿಗೂ ಇದೊಂದು ಪಾಠ ಆದಂಗೆ ಆಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ. ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾದ್ರೂ ಹೇಗೆ ಅಂತ ಹೇಳಿ, ತಾವು ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾ ಅಧಿಕಾರಿ ಆಗಿರೋದ್ರಿಂದ ಯಾವ ರೀತಿ ಒಂದು ಅರಿವನ್ನ ಮೂಡಿಸಬೇಕಾಗುತ್ತೆ ಅಂತ ಹೇಳಿ, ಅದಕ್ಕಿಂತ ಹೆಚ್ಚಾಗಿ ವೈದ್ಯರು ಕೂಡ ಪಾಲುದಾರರಾಗಿದ್ದಾರೆ ಅಂದ್ರೆ ಅದಕ್ಕಿಂತ ಒಂದು ದುರಾದೃಷ್ಟಕರ ಸಂಗತಿ ಮತ್ತೊಂದಿಲ್ಲ ಪ್ರಕಾಶ್. ಹೌದು ಮೇಡಮ್, ಇವಾಗ ನಾವು ಎಲ್ಲಾ ಶಾಲೆ ಮತ್ತು ಕಾಲೇಜುಗಳಲ್ಲಿ ಇಂಥ ಪ್ರಕರಣಗಳ ಬಗ್ಗೆ, ಪೋಕ್ಸೋ ಕಾಯ್ದೆ ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಸಾಕಷ್ಟು ಅರಿವುಗಳನ್ನ ಮೂಡಿಸ್ತಾ ಇದ್ದೇವೆ ಮೇಡಮ್, ಸಾರ್ವಜನಿಕರಲ್ಲೂ ಸಹ. ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಯಾವುದೇ ಪೋಕ್ಸೋ ಪ್ರಕರಣಗಳು ಅಥವಾ ಅಪ್ರಾಪ್ತ ಮಕ್ಕಳ ಪ್ರಕರಣಗಳು ಬಂದಾಗ ಅದನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಖಾಸಗಿ ವೈದ್ಯರಾದ್ರೂ ಸಹಿತ ಮಾಹಿತಿಯನ್ನು ಸಲ್ಲಿಸ್ಬೇಕಂತ ಹೇಳಿ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಮೇಡಮ್. ಆದ್ರೂ ಸಹಿತ ಇಂಥ ಪ್ರಕರಣಗಳು ಬೆಳಕಿಗೆ ಬರದೇ ಇರುವುದು ದುರದೃಷ್ಟ. ಈಗ ಆ ಬಾಲಕಿ ನೊಂದು ಹೋಗಿದ್ದಾಳೆ, ದೈಹಿಕವಾಗಿ ಮಾನಸಿಕವಾಗಿ ಆಕೆ ಯಾವ ರೀತಿ ಕುಗ್ಗು ಹೋಗಿದ್ದಾಳೆ, ಆಕೆ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಯಾರಿಂದಲೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾವ ರೀತಿ ಮುಂದೆ ಆಕೆಯ ಜೀವನವನ್ನ ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಆಕೆಗೆ ಶಿಕ್ಷಣವನ್ನ ಕೊಡಲಾಗುತ್ತೆ ಅಥವಾ ಆಕೆಯ ಮನಪರಿವರ್ತನೆ ಆಗುತ್ತೆ ಅಂತ ಹೇಳಿ, ಹಾಗೇನೆ ಇದನ್ನ ಮುಚ್ಚಿಟ್ಟಿರುವಂತಹ ಆಕೆಯ ಪೋಷಕರಿಗೆ ಏನ್ ಶಿಕ್ಷೆ ಆಗುತ್ತೆ ಅಂತ ಕಾನೂನಾತ್ಮಕವಾಗಿ ನಾವು ಮಾತನಾಡೋದಾದ್ರೆ ಪ್ರಕಾಶ್? ಮೇಡಮ್, ಇದು ನಾವು ಪೋಕ್ಸೋ ಕಾಯ್ದೆ ಒಳಗೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿದೆ ಮೇಡಮ್. ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಯುವಕನಿಗೆ ಮತ್ತು ಇದನ್ನ ಪ್ರಕರಣವನ್ನು ಮುಚ್ಚಾಕಿರುವಂತ ವೈದ್ಯರು ಮತ್ತು ಅವರ ಪಾಲಕರಿಗೂ ಶಿಕ್ಷೆ ಆಗುತ್ತೆ ಮೇಡಮ್ ಈ ಪ್ರಕರಣದಲ್ಲಿ. ಓಕೆ, ಧನ್ಯವಾದ ಪ್ರಕಾಶ್ ಅವರೇ, TV9 ಜೊತೆ ಮಾತನಾಡಿದಕ್ಕೆ.